ಇದೇ ಮೊದಲ ಬಾರಿಗೆ ಆಪರೇಷನ್ ಸಿಂಧೂರದ ನಂತರ ಕಣಿವೆ ಪ್ರದೇಶ ಜಮ್ಮು ಕಾಶ್ಮೀರಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಟ್ಟರು. ಪ್ರಮುಖವಾಗಿ ಚಿನಾರ್ ಏರ್ಬೇಸ್ಗೆ ಭೇಟಿ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಮೆಸೇಜ್ ಅಗೇನ್ ಇವರು ಕೂಡ ಕೊಟ್ಟರು. ಸಮಯ ಬಂದ್ರೆ ಕಠಿಣ ನಿರ್ಧಾರವನ್ನ ಕೈಗೊಳ್ತೇವೆ, ನಾವು ಸಮಯ ಬಂದ್ರೆ ಕಠಿಣ ನಿರ್ಧಾರವನ್ನ ಕೈಗೊಳ್ತೀವಿ, ಭಾರತವನ್ನ ಕೆಣಕಿದ್ರೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನುವಂತಹ ಸಂದೇಶ ಮತ್ತೊಮ್ಮೆ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಉಗ್ರರ ವಿರುದ್ಧದ ಹೋರಾಟ ಆಗಿತ್ತು. ಪಹಲ್ಗಾಮ್ ದಾಳಿಯನ್ನ ಇಡೀ ಜಗತ್ತೇ ಖಂಡಿಸಿದೆ. 26 ಅಮಾಯಕ ಹಿಂದೂಗಳ ನರಮೇಧಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ಪಹಲ್ಗಾಮ್ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ನಾವು ತಕ್ಕ ಉತ್ತರ ಕೊಟ್ಟಿದ್ದೀವಿ, ಬೆಫಿಟಿಂಗ್ ರಿಪ್ಲೈ ಕೊಟ್ಟಿದ್ದೀವಿ. ಶ್ರೀನಗರದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀನಗರದಿಂದ ಪಾಕಿಸ್ತಾನಕ್ಕೆ ರಾಜನಾಥ್ ಸಿಂಗ್ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ. ಡೈರೆಕ್ಟ್ ಇಸ್ಲಾಮಾಬಾದ್ಗೆ ಹೇಳ್ತಾ ಇರೋದು ಕಾಣಿಸ್ತಾ ಇತ್ತು. ನೀವೇನಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಿಮ್ಮನ್ನು ಮುಗಿಸ್ಬಿಡ್ತೀವಿ ಅನ್ನೋ ಸಂದೇಶ. एक तरह से आप समझिए कि मैं एक डाकिया बनकर आपके बीच आया हूं और देशवासियों का संदेश लाया हूं. संदेश यह है कि हमें हमारी सेनाओं पर गर्व है. साथियों, ऑपरेशन सिंदूर सिर्फ एक ऑपरेशन का नाम भर नहीं है, बल्कि यह एक हमारी प्रतिबद्धता है, यह हमारा एक कमिटमेंट है. एक ऐसी प्रतिबद्धता जिसमें भारत ने दिखा दिया कि हम सिर्फ डिफेंस नहीं करते हैं, जब वक्त आता है तो हम कठोर निर्णय भी लेते हैं और कठोर कार्रवाई भी करते हैं. यह ऑपरेशन उस एक एक जवान की आंखों में देखा गया सपना था कि हर आतंकी ठिकाना, चाहे वह घाटियों में छुपा हो या बंकरों में दबा हो, हम वहां पहुंचेंगे और दुश्मन की छाती चीर कर हम उन आतंकी ठिकानों को खत्म करके ही हम वापस लौटेंगे. मेरे साथियों, ऑपरेशन सिंदूर आतंकवाद के खिलाफ भारत द्वारा चलाई गई अब तक के इतिहास की, मैं मानता हूं, यह सबसे बड़ी कार्रवाई है. 35-40 वर्षों से भारत सरहद पार से चलाए जा रही आतंकवाद का सामना कर रहा है. आज भारत ने पूरी दुनिया को यह साफ कर दिया है, यह स्पष्ट कर दिया है कि आतंकवाद के खिलाफ हम किसी भी ಟಾಪ್ ಮೋಸ್ಟ್ ಲೀಡರ್ಶಿಪ್ ಇಂದ ಬರ್ತಾ ಇರುವಂತಹ ಸರಣಿ ಮೆಸೇಜ್ಗಳನ್ನ ಗಮನಿಸ್ತಾ ಇದ್ದೀರಾ. ಆಮೇಲೆ ಫ್ಯಾಕ್ಟ್ ಚೆಕ್ ಅನ್ನ ಮಾಡೋ ಕೆಲಸವನ್ನ ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರದವರೇ ಮಾಡ್ತಾ ಇದ್ದಾರೆ. ಈ ಸಲ ಈ ಚಿನಾರ್ ಏರ್ಬೇಸ್ ಮೇಲೆ ಅಟ್ಯಾಕ್ ಆಗಿದೆ ಪಾಕಿಸ್ತಾನದವ್ರದ್ದು ಅಂತ ವೆಸ್ಟ್ ಮೀಡಿಯಾ ಪ್ರೊಪೊಗೆಂಡವನ್ನ ಸೃಷ್ಟಿ ಮಾಡಿತ್ತು. ಇಲ್ಲಿ ಅಟ್ಯಾಕ್ ಆಗಿಲ್ಲ, ಇಲ್ಲೆಲ್ಲವೂ ಸದೃಢ ಶೈಲಿಯಲ್ಲೇ ಇದೆ ಅನ್ನೋದನ್ನ, ಆ ಮೆಸೇಜ್ ಅನ್ನ ರಾಜನಾಥ್ ಸಿಂಗ್ ಅವರು ಭೇಟಿ ಕೊಡೋದ್ರ ಮೂಲಕ ತೋರಿಸಿದ್ರು. ಆದಂಪುರದ್ದು ಅದೇ ಕೇಸು. ಪಹಲ್ಗಾಮ್ ದಾಳಿಗೆ ನಾವು ಪ್ರತೀಕಾರವನ್ನ ತೀರಿಸಿಕೊಂಡಿದ್ದೀವಿ, ಅವರು ಧರ್ಮವನ್ನ ನೋಡಿ ಕೊಂದ್ರು, ಮತಾಂಧತೆ ಅಫೀಮ್ ಅವ್ರಿಗೆ ತುಂಬಿತ್ತು, ನಾವು ಉಗ್ರರ ಕರ್ಮವನ್ನ ನೋಡಿ ಹೊಡೆದು ಹಾಕಿದ್ದೀವಿ ಅಂತ ಕೂಡ ಇದೇ ವೇಳೆ ತಿಳಿಸಿದ್ರು. ಅವರು ತಲೆಗೆ ಹೊಡೆದ್ರೆ ನಾವು ಅವರ ಎದೆಯನ್ನ ಬಗಿತೀವಿ. ಪಾಕ್ ಜೊತೆ ಭಯೋತ್ಪಾದನೆ ಮತ್ತು ಪಿಒಕೆ ಕುರಿತಂತೆ ಮಾತ್ರ ಇನ್ಮುಂದೇನಿದ್ರು ಚರ್ಚೆ, ಅಮನಿಕೆ ಆಶಾ ಅನ್ನುವಂತಹ ಚರ್ಚೆ ಇಲ್ಲ. ಇನ್ನೇನಿದ್ರು ಕೂಡ ದಂಡಂ ದಶಗುಣಂ ಅನ್ನುವಂತಹ ಪಾಲಿಸಿ ನಮ್ಮದು ಅನ್ನೋ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಭಾರತ ಬದಲಾಗಿದೆ ಅಂತ ಹೇಳಿದ್ದಾರೆ. उन्होंने धर्म देखकर बेगुनाहों की जान ली. यह पाकिस्तान का कर्म था, हमने कर्म देखकर उनका खात्मा किया. यह हमारा भारतीय धर्म है. एक रक्षा मंत्री के रूप में मुझे आप सबको बेहद नजदीक से वर्षों से जानने का और समझने का अवसर मिला है. मैं आपके साहस और पराक्रम को तो जानता ही हूं, साथ ही साथ पहलगाम जैसी घटना के प्रति आपके गुस्से को भी मैं अच्छी तरह जानता हूं. उन्होंने धर्म देखकर बेगुनाहों की जान ली. यह पाकिस्तान का कर्म था. ಆಪರೇಷನ್ ಸಿಂಧೂರ ಅನ್ನೋದು ಜಸ್ಟ್ ಒಂದು ಆಪರೇಷನ್ ಆಗಿರಲಿಲ್ಲ, ಅದೊಂದು ಮೆಸೇಜ್ ಆಗಿತ್ತು. ಜೊತೆಗೆ ನಮ್ಮ ಮೇಲೆ ಆಗ್ತಾ ಇರುವಂತಹ ಆಕ್ರಮಣಕ್ಕೆ ತಕ್ಕ ಪಾಠವನ್ನ ಕಲಿಸುವಂತಹ ಒಂದು ನೆರೇಟಿವ್ ಅನ್ನ ನಾವೇ ಬಿಲ್ಡ್ ಮಾಡಬೇಕಾಗಿತ್ತು ಅನ್ನೋದನ್ನ ಹೇಳಿದ್ರು. ಹಾಗೆ ಸೈನಿಕರ ಪರಮೋಚ್ಚ ಬಲಿದಾನದ ಬಗ್ಗೆ ಕೂಡ ಸ್ಮರಿಸಿದ್ರು. ದೇಶ ಯಾವಾಗಲೂ ಕೃತಜ್ಞತೆಯನ್ನ ಸೈನಿಕರ ಕಡೆಗೆ ಹೊಂದಿರುತ್ತೆ ಅನ್ನೋದನ್ನು ತಿಳಿಸಿದ್ರು.
ಉಗ್ರರು ಇರೋ ಜಾಗಕ್ಕೆ ನುಗ್ಗಿ ಹೊಡಿತೀವಿ. ಪಾಕಿಸ್ತಾನದ ಅಣ್ವಸ್ತ್ರದ ಬೆದರಿಕೆಗೆ ನಾವು ಬಗ್ಗೋದು ಇಲ್ಲ, ಜಗ್ಗೋ ಜನನೂ ಅಲ್ಲ. ಪಾಕಿಸ್ತಾನ ಇದೀಗ ತಕ್ಕ ಬೆಲೆಯನ್ನ ತೆತ್ತಿದೆ ಅಂತ ಪಾಕ್ನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ನಮ್ಮನ್ನ ಸುಮ್ನೆ ಕೆಣಕಿದ್ರೆ, ಒಂದು ಸಣ್ಣ ಪ್ರಚೋದನೆ ಕೊಟ್ಟರು ಶಿಕ್ಷೆ ಭಯಾನಕವಾಗಿರುತ್ತೆ ಅಂತ ನೇರ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವರು ಜಮ್ಮು ಕಾಶ್ಮೀರದ ಗಡಿಯಲ್ಲೇ ನಿಂತು ರವಾನಿಸಿದ್ದಾರೆ. ನಾವು ಗಡಿ ದಾಟಿ ನೀವು ಎಲ್ಲೇ ಏನೇ ಇದ್ರೂ ನಿಮ್ಮನ್ನು ಯಾರು ಕಾಪಾಡಕ್ಕಾಗಲ್ಲ. ಉಗ್ರತ್ವದ ಪೋಷಕರು ಯಾವತ್ತೂ ಸೇಫ್ ಅಲ್ಲ ಅನ್ನೋದನ್ನ ಹೇಳಿದ್ರು. हमारी सेनाओं का निशाना अचूक है और वो जब वो निशाना लगाते हैं तो गिनती करने का काम वह दुश्मनों पर छोड़ देते हैं। साथियों, आज आतंकवाद के खिलाफ भारत की प्रतिज्ञा कितनी कठोर है इसका पता इसी बात से चलता है कि हमने उनके न्यूक्लियर ब्लैकमेल की भी परवाह नहीं की है। पूरी दुनिया ने देखा है कि कैसे गैर जिम्मेदाराना तरीके से पाकिस्तान द्वारा भारत को अनेक बार एटमी धमकियां दी गई हैं। आज श्रीनगर की धरती से मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं। मैं मानता हूं कि पाकिस्तान के एटमी हथियारों को IAEA इंटरनेशनल एटॉमिक एनर्जी एजेंसी की निगरानी में लिया जाना चाहिए। मैं ये कहना चाहूँगा और साफ तौर पर कहना चाहूँगा। साथियों, हमारी सेनाओं हमारी सीमाओं पर अपनी मातृभूमि की रक्षा के लिए जिस तरह से आप सभी बिना रुके बिना थके दिन रात लगे रहते हैं, वह अपने आप में अद्भुत है और अद्वितीय भी है। आपकी यही बातें हम सब भारतीयों के लिए मार्गदर्शक का कार्य करती हैं। यही कारण है कि मैं हमेशा आपसे मिलने के लिए उत्साहित रहता हूं, ताकि आपके अंदर की ऊर्जा से हम सब भी कुछ प्रेरणा ले सकें। साथियों, आतंकियों ने पहलगाम में धर्म पूछकर हमारे निर्दोष लोगों को मारा। उसके बाद आपने जो जवाब दिया उसे पूरी दुनिया ने देखा है। उन्होंने यह नहीं सोचा कि आम नागरिकों ने उनका क्या बिगाड़ा है, उन्होंने ऐसा क्या किया है कि उन्हें मार दिया जाए। ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಬೀರ್. ಇನ್ಮುಂದೆ ಅಮಾಯಕ ನಾಗರಿಕರ ಧರ್ಮವನ್ನ ಕೇಳೋದಕ್ಕೆ ಬಂದ್ರೆ ಭಾರತೀಯ ಸೇನೆ ನಮ್ಮ ಧರ್ಮವನ್ನ ಹೇಳೋದಕ್ಕೆ ಬರುತ್ತೆ ಅನ್ನೋ ಮೆಸೇಜ್ ಕೊಟ್ಟಂಗಿತ್ತು. ಇಷ್ಟು ಮಾತ್ರ ಅಲ್ಲ, ಈ ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರೊಪಗಂಡ ಅಥವಾ ಷಡ್ಯಂತ್ರ ಏನಿತ್ತು, ಇಂಡಿಯಾದ ಮೇಲ್ ದಾಳಿ ಆಗಿದೆ, ಪೂಂಚ್ನಲ್ಲಿ ದಾಳಿ ಆಗಿದೆ, ಏರ್ಬೇಸ್ಗಳ ಮೇಲೆ ದಾಳಿ ಆಗಿದೆ ಅಂತ, ಅದನ್ನು ಕೇಂದ್ರ ಸರ್ಕಾರನೇ ಸ್ವತಃ ಆ ಪ್ರೊಪಗಂಡ ಬರ್ಸ್ಟ್ ಮಾಡೋ ಕೆಲಸವನ್ನ ಕೂಡ ಈ ಭೇಟಿಗಳ ಮೂಲಕ ಮಾಡ್ತಿದೆ. ಹೌದು ಮಮತಾ, ಈಗ ಮೊನ್ನೆ ಅಷ್ಟೇ ಆದಂಪುರ್ ಏರ್ ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿದ್ರು. ಪಾಕಿಸ್ತಾನದ ಕೆಲವು ಮೂಲಗಳು ಹೇಳಿದ್ವು, ನಾವು S-400ನ ನಾಶ ಮಾಡಿದ್ದೀವಿ, ಕೆಲವೊಂದಿಷ್ಟು ಯುದ್ಧ ವಿಮಾನಗಳನ್ನು ಹೊಡೆದಾಕ್ಬಿಟ್ಟಿದ್ದೀವಿ, ಇಡೀ ಏರ್ ಬೇಸ್ನ ನಾಶ ಮಾಡಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಪೋಗಂಡವನ್ನು ಹರಿಬಿಡುವಂಥ ಕೆಲಸವನ್ನು ಮಾಡಲಾಗ್ತಾ ಇತ್ತು. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಆ ಏರ್ ಬೇಸ್ಗೆ ಹೋಗೋ ಮೂಲಕ ಅಲ್ಲಿ ಎಲ್ಲವೂ ಕೂಡ ಸರಿಯಾಗೇ ಇದೆ, ಸುರಕ್ಷಿತವಾಗಿದೆ ಅನ್ನುವಂಥ ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಈಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಜಮ್ಮು ಮತ್ತೆ ಕಾಶ್ಮೀರ ಎರಡು ಭಾಗಗಳಿಗೂ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇನ್ ಬಿಟ್ವೀನ್ ಅವರು ಪೂಂಚ್ಗೂ ಕೂಡ ಭೇಟಿಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದಾವೆ. ಸೊ ಅತಿ ಹೆಚ್ಚು ದಾಳಿಗೆ ಒಳಗಾಗಿರುವಂಥ ಪ್ರದೇಶ ಪೂಂಚ್ ರಜೋರಿ ಆಗಿರುವಂಥದ್ದು. ಇಲ್ಲಿ ಹೋಗಿ ಪರಿಸ್ಥಿತಿಯನ್ನು ಅವಲೋಕಿಸೋದರ ಜೊತೆಗೆ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟಪಡಿಸುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಇದ್ರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ರಾಜನಾಥ್ ಸಿಂಗ್ ಅವರು ಮಾಡಿರುವಂಥದ್ದು. ಯಾರು ಧರ್ಮವನ್ನ ಕೇಳಿ ಹಣೆಗೆ ಗುಂಡನ್ನ ಇಟ್ಟಿದ್ರು, ಅವರ ಕರ್ಮವನ್ನ ನೋಡಿ ನಾವು ಹೊಡೆದಾಕುವಂತ ಕೆಲಸವನ್ನ ಮಾಡಿದೀವಿ, ಅವರ ಎದೆಗೆ ಗುಂಡುಗಳನ್ನ ಇಳಿಸುವಂತ ಕೆಲಸವನ್ನ ಮಾಡಿದೀವಿ, ಆ ಮೂಲಕ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತಾ ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ರಾಜನಾಥ್ ಸಿಂಗ್ ಅವರು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಪಾಕಿಸ್ತಾನಕ್ಕೆ ಎಷ್ಟೇ ಬಾರಿ ಬುದ್ಧಿಯನ್ನ ಹೇಳಿದ್ರು, ಅದಕ್ಕೆ ತಿರುಗೇಟನ್ನು ಕೊಟ್ಟರು ಕೂಡ ಬುದ್ಧಿಯನ್ನ ಕಲಿಯುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಪ್ರತಿ ಬಾರಿಯೂ ಕೂಡ ಅದು ನಂಬಿಕೆ ದ್ರೋಹದ ಕೆಲಸವನ್ನೇ ಮಾಡ್ತಾ ಇದೆ. ಹೀಗಾಗಿ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ, ಅದು ಆಕ್ಟ್ ಆಫ್ ವಾರ್. ಅಂದ್ರೆ ಭಾರತದ ವಿರುದ್ಧ ಯಾವುದೇ ದಾಳಿ, ಅದು ಭಯೋತ್ಪಾದಕ ದಾಳಿಗಳಾದಂಥ ಸಂದರ್ಭದಲ್ಲಿ ಅದನ್ನು ಪಾಕಿಸ್ತಾನದ ದಾಳಿ ಅಂತಲೇ ನಾವು ಪ್ರತಿಬಿಂಬಿಸ್ತೀವಿ, ಅದನ್ನು ಕರಿತೀವಿ, ಮತ್ತೆ ನಮ್ಮ ಪ್ರತೀಕಾರವೂ ಕೂಡ ಪಾಕಿಸ್ತಾನದ ವಿರುದ್ಧವೇ ಇರುತ್ತೆ ಅನ್ನುವಂಥ ನೇರ ಸಂದೇಶವನ್ನು ಕೊಟ್ಟಿರುವಂಥದ್ದು. ಅಂದರೆ
ಒಂದು ಜಾಗತಿಕ ಮಟ್ಟದಲ್ಲಿ ಸ್ಪಷ್ಟವಾಗಿರುವಂಥದ್ದು, ಈ ಒಂದು ಭಯೋತ್ಪಾದಕ ಚಟುವಟಿಕೆಗಳನ್ನು ಪೋಷಣೆ ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ, ಭಾರತದ ವಿರುದ್ಧ ದಾಳಿಗಳಿಗೆ ಷಡ್ಯಂತ್ರವನ್ನು ಮಾಡ್ತಾ ಇರುವಂಥದ್ದು ಪಾಕಿಸ್ತಾನ. ಮೇಲ್ನೋಟಕ್ಕೆ ಇದು ಭಯೋತ್ಪಾದಕ ದಾಳಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಕೂಡ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಪಾಕಿಸ್ತಾನ ಏನು ಮಾಡ್ತಾ ಇತ್ತು, ಅದು ಇನ್ನು ಮುಂದೆ ನಡೆಯಲ್ಲ ಅನ್ನುವಂಥ ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. ಈ ಬಾರಿ ಭಾರತದಲ್ಲಿ ಯಾವುದೇ ಭಯೋತ್ಪಾದಕ ದಾಳಿ ಆದರೂ ಕೂಡ ಅದರ ನೇರ ಪ್ರತೀಕಾರವನ್ನು ಪಾಕಿಸ್ತಾನದ ಮೇಲೆ ತೀರಿಸ್ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಶ್ರೀನಗರದಲ್ಲಿ ನಿಂತ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂದೇಶವನ್ನು ಕೊಡುವಂತ ಕೆಲಸವನ್ನು ರಾಜನಾಥ್ ಸಿಂಗ್ ಮಾಡಿದ್ದಾರೆ. ಅದು ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಪರಮಾಣು ದಾಳಿಯ ಬೆದರಿಕೆಯನ್ನ ಹಾಕ್ತಾ ಇದೆ. ಇಂಥ ಭಯೋತ್ಪಾದಕ ದೇಶದ ಕೈಯಲ್ಲಿ ಪರಮಾಣು ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂಥದ್ದನ್ನ ದಯವಿಟ್ಟು ಎಲ್ಲರೂ ನೋಡಬೇಕು. ಜಾಗತಿಕ ದೇಶಗಳು ಈ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೊಸ ಪ್ರಶ್ನೆಯನ್ನ ಹುಟ್ಟು ಹಾಕಿರುವಂಥದ್ದು. ಇದು ಯಾವ ಸ್ವರೂಪವನ್ನ ಅಥವಾ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಕಾದು ನೋಡಬೇಕಾಗುತ್ತೆ ಮಮತಾ. ಓಕೆ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ಒಟ್ಟಿನಲ್ಲಿ ಧರ್ಮ ಕರ್ಮದ ಪಂಚನ್ನ ಗಡಿ ಭಾಗದಲ್ಲಿ ನಿಂತು ಕೊಡೋದಿದೆಯಲ್ಲ, ಅದು ನಿಜಕ್ಕೂ ಗೂಸ್ ಬಂಪ್ಸ್ನ ಮೂಮೆಂಟೇ. ಸೊ ಪಾಕಿಸ್ತಾನ ಇನ್ನೂ ಎಷ್ಟು ಹೆದರುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ ನಾವು. ಸದ್ಯಕ್ಕಂತೂ ಅವರು ಬಗ್ಗಿದ ಹಾಗೆ ವರ್ತಿಸ್ತಾ ಇದ್ದಾರೆ. ಬಟ್ ತನ್ನ ಬುದ್ಧಿಯನ್ನು ಎಲ್ಲಿ ಬಿಡ್ತಾರೆ? ಅವ್ರು DNA ನಲ್ಲೇ ಇದೆಯಲ್ಲ, ವಂಚಿಸೋದು, ಸುಳ್ಳು ಹೇಳೋದು, ದಗಾಬಾಜಿ ಮಾಡೋದು.